ಹಾಯ್ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ಮೋಟೋಗುರು ವ್ಲಾಗ್ಸ್ಗೆ. ಈ ವಿಡಿಯೋಲಿ ನಿಮ್ಮ ಚೈನು ಮತ್ತು ಚೈನ್ ಸ್ಪ್ರಾಕೆಟು ಹೆಂಗೆ ಮೇಂಟೈನ್ ಮಾಡೋದು, ಏನಕ್ಕೆ ಮೇಂಟೈನ್ ಮಾಡಬೇಕು ಅಂದರೆ, ಹಳೆ ಬೈಕಲ್ಲಿ ನೀವು ನೋಡಿರ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ. ಚೈನ್ಗೆ ಒಂದು ಕವರ್ ಬರ್ತಾಯಿತ್ತು ಫುಲ್ಲು ಕಂಪ್ಲೀಟಾಗಿ. ಅದು ಯಾವುದೇ ಥರ ಚೈನ್ ಕಾಣಿಸ್ತಾನೂ ಇಲ್ಲ, ಏನೂ ಇಲ್ಲ. ಇವಾಗ ಹೊಸ ಬೈಕ್ಸ್ಗಳಿಗೆ ಚೈನು ಫುಲ್ಲು ಓಪನ್ ಆಗಿರುತ್ತೆ. ಓಪನ್ ಆದ್ದರಿಂದ ನಿಮಗೆ ಧೂಳು ಮತ್ತು ಡ್ರೈ ಆಗೋದು, ಚೈನ್ ಆಯಿಲ್ ಡ್ರೈ ಆಗೋದು ಬೇಗ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಚೈನ್ನ ನೀಟಾಗಿ ಮೇಂಟೈನ್ ಮಾಡಬೇಕು ಎವ್ರಿ 500 ಕಿಲೋಮೀಟರ್ಸು. ಅದಕ್ಕೋಸ್ಕರ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ಕಂಪ್ಲೀಟಾಗಿ ತಿಳ್ಸ್ಕೊಂಡು ಕೊಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಇಂಟ್ರೋ ನೋಡ್ಕೊಂಡು ಬನ್ನಿ. ಸೊ ನಾನು ಇವತ್ತು ಅಮೆಝಾನಿಂದ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದೆ. ಯಾವ ಪ್ರಾಡಕ್ಟ್ ಅಂತ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಮತ್ತು ಕುತೂಹಲ ಆಗುತ್ತೆ. ಯಾವ ಪ್ರಾಡಕ್ಟ್ ಅಂತ ತೋರಿಸ್ಕೊಂಡು ಕೊಡ್ತೀನಿ. ಫಸ್ಟು ಇದು ಕ್ಯಾಂಗ್ರೋ, ಇದು ಬಜೆಟ್ ಆದ ಚೈನ್ ಆಯಿಲ್ ಮತ್ತು ಚೈನ್ ಲೂಬು. ಚೈನ್ ಆಯಿಲ್ ಅಂದರೆ ಮೇಯ್ನಾಗಿ ನಿಮ್ಮ ಚೈನ್ ಆಯಿಲ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ. ಮತ್ತು ಚೈನ್ ಕ್ಲೀನರ್ ಅಂದರೆ ಇದರಿಂದ ನೀವು ಚೈನ್ನ ಫಸ್ಟು ಕ್ಲೀನ್ ಮಾಡಬೇಕು. ಇದಿಲ್ಲ ಅಂದರೂ ಪರವಾಗಿಲ್ಲ, ಡೀಸಲ್ಲು ಮತ್ತು ಪೆಟ್ರೋಲಿಂದನೂ ಕ್ಲೀನ್ ಮಾಡ್ಬೋದು. ನಿಮ್ಮ ಚೈನ್ನ ಫಸ್ಟ್ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಆಮೇಲೆ ಲೂಬ್ ಮಾಡಬೇಕು. ಫಸ್ಟೇ ನೀವು ಕ್ಲೀನ್ ಮಾಡಿದೆ ಲೂಬ್ ಡೈರೆಕ್ಟಾಗಿ ಮಾಡಿದೆ ತಿರ್ಗಾ ಹಂಗೆ ಗಲೀಜು ಅಲ್ಲೇ ಇರುತ್ತೆ, ಯಾವುದೇ ಕಾರಣಕ್ಕೆ ಅದು ಹೋಗಲ್ಲ. ಅದಕ್ಕೋಸ್ಕರ ಚೈನ್ ಕ್ಲೀನ್ ಮಾಡೋದು ಇದು ಹ್ಯಾಂಡಿ. ಇದು ಬರೀ ಸ್ಪ್ರೇ ಥರ ಇದು, ಅದಕ್ಕೋಸ್ಕರ ಇದು ಹ್ಯಾಂಡಿ, ಅದಕ್ಕೆ ಇದು ಆರ್ಡ್ರ್ ಮಾಡಿದ್ದು. ಇದು ಎರಡೂ ಸೇರಿ ನಮಗೆ ಆಲ್ಮೋಸ್ಟ್ 600 ರೂಪೀಸ್ ಆಯಿತು ಅಮೆಝಾನಿಂದ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ಲಿಂಕ್ ಎಲ್ಲಿ ಬೈ ಮಾಡಬೇಕು ಅಂತ. ಇದು ಹೆಸರು ಕ್ಯಾಂಗ್ರೋ ಅಂತ, ಕ್ಯಾಂಗ್ರೋ ಚೈನ್ ಲೂಬು. ಇದು ಕ್ಯಾಂಗ್ರೋ ಚೈನ್ ಕ್ಲೀನರು. ಇದು MRP ಬಂದು 375 ಒಂದು ಬಾಟಲ್ಗೆ. ನಾನು ಆಫರಲ್ಲಿ ತೊಗೊಂಡಿದ್ದು, ಎರಡೂ ತೊಗೊಂಡಿದ್ದು. ಎರಡಿಂದ ಬರೀ 600 ರೂಪೀಸ್ ಆಯಿತು. ಮತ್ತು ಇದು 500 ml ಬಾಟಲ್. ಇದು ಬೋತ್ ಎರಡೂ 500 ml ಬಾಟಲು. ಆಮೇಲೆ ನಿಮಗೆ ಇದ್ರ ಜೊತೆ ಒಂದು ಚೈನ್ ಕ್ಲೀನರ್ ಬರುತ್ತೆ. ಇದು ಬ್ರಷ್ ಕ್ಲೀನರ್. ಇದು ಇಲ್ಲಿ ನಮ್ಮ ಚೈನ್ ಹಾಕಿ ಇದರಿಂದ ನೀವು ರನ್ ಮಾಡಿದ್ರೆ ಚೈನ್ ಹಂಗೆ ರನ್ ಮಾಡ್ತಾಯಿದ್ರೆ ಗಾಡಿನ ಹಂಗೆ ಕ್ಲೀನ್ ಆಗ್ತಾ ಇರುತ್ತೆ. ಇದು ವೇಸ್ಟ್ ಎಲ್ಲ ಬೀಳ್ತಾ ಇರುತ್ತೆ ನೋಡಿ. ಚೈನ್ ಕ್ಲೀನ್ ಮಾಡೋ ಮುಂಚೆ ಯೂಸ್ ಮಾಡೋದು. ಚೈನ್ ಕ್ಲೀನ್ ಮಾಡೋದಾದ್ಮೇಲೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಚೈನ್ ಹೆಂಗೆ ಕ್ಲೀನ್ ಮಾಡೋದು ಅಂದರೆ, ಫಸ್ಟು ನೀವು ಚೈನ್ ಕ್ಲೀನರಿಂದ ಫುಲ್ಲು ಫಸ್ಟ್ ಗೇರ್ ಸೆಂಟರ್ ಸ್ಟ್ಯಾಂಡ್ ಹಾಕಿ ಫಸ್ಟ್ ಗೇರ್ ಹಾಕಿ ಚೈನ್ಗೆ ನೀಟಾಗೆ ಹಿಂಗೆ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡೋದಾದ್ಮೇಲೆ ನೀವೇನು ಮಾಡಬೇಕು, ಸ್ವಲ್ಪ ಹೊತ್ತು ಬಿಡಬೇಕು ರನ್ ಆಗೋಕ್ಕೆ. ಗಾಡಿ ನೀಟಾಗಿ ಕ್ಲೀನ್ ಆಗುತ್ತೆ. ಆಯಿಲೆಲ್ಲ, ಹಳೆ ಆಯಿಲೆಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಆ ಬಟ್ಟೆ ತೊಗೊಂಡು ಒರೆಸಿ ನೀಟಾಗೆ ಒರೆಸಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಒಂದು ಸ್ವಲ್ಪ ಡ್ರೈ ಆದಮೇಲೆ ಈ ಚೈನ್ ಲೂಬ್ನ ಹೊಡಿಬೇಕು. ನೀವು ಆಲ್ಮೋಸ್ಟ್ ಒಂದು 30 ಸೆಕೆಂಡ್ಸ್ ತನಕ ಹೊಡೆದ್ರೆ ಚೈನ್ ಲೂಬ್ನ ನೀಟಾಗಿ ಚೈನ್ ಲೂಬ್ ಆಗೋದು. ಜಾಸ್ತಿ ನೋಡೋಕೆ ಹೋಗ್ಬಿಡಿ. ಇವಾಗ ಏನಾದ್ರು ಗ್ರೀಸನ್ನ ಯೂಸ್ ಮಾಡಿದ್ರೆ, ಇದು ಬದಲು ಗ್ರೀಸ್ ಯೂಸ್ ಮಾಡ್ತಾರೆ ಎಷ್ಟೊಂದು ಜನ. ಏನಕ್ಕೆ ಯೂಸ್ ಮಾಡಬಾರ್ದು ಅಂದರೆ, ಗ್ರೀಸ್ ಯೂಸ್ ಮಾಡಿದ್ರೆ ಡಸ್ಟ್ ಇನ್ನೂ ಅಂಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಲ್ಲೆಲ್ಲ ಅಂಟ್ಕೊಳ್ಳಲ್ಲ, ಜಾಸ್ತಿ ಧೂಳೆಲ್ಲ ಅಂಟ್ಕೊಳ್ಳೋಕೆ ಚಾನ್ಸಸ್ ಇರಲ್ಲ ಚೈನ್ ಮೇಲೆ. ಅದಕ್ಕೋಸ್ಕರ ನಾವು ಇದು ಕ್ಯಾಂಗ್ರೋ ಚೈನ್ ಲೂಬ್ ಯೂಸ್ ಮಾಡ್ತಾ ಇದ್ದೀವಿ. ಮೋಟುಲು ಇನ್ನೂ ಚೆನ್ನಾಗಿದೆ, ಆದರೆ ಇನ್ನೂ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ನಾವು ಅದು ಸಜೆಸ್ಟ್ ಮಾಡೋಕೆ ಹೋಗಲ್ಲ. ಇವಾಗ 1000cc 500cc ಬೆಸ್ಟ್. ಆ್ಯಕ್ಚುಲಿ 390cc ಚೆನ್ನಾಗಿರುತ್ತೆ, ಆದರೆ 200cc ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇದನ್ನು ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ರಾಯಲ್ ಎನ್ಫೀಲ್ಡ್ಗೂ ನೀವು ಯೂಸ್ ಮಾಡ್ಬೋದು. ಜಾಸ್ತಿ ಸ್ಪೀಡ್ ಹೋಗಬೇಕು ಅಂದರೆ ನೀವು ಮೋಟಲ್ ಯೂಸ್ ಮಾಡೋದು ಬೆಸ್ಟ್ ಅನಿಸುತ್ತೆ ಚೈನ್ ಆಯಿಲು. ಇದಕ್ಕೆ ಅದ್ರ ಬದಲು ನಾವು 200cc 250cc ಇದು ಚೈನ್ ಆಯಿಲ್ ಚೆನ್ನಾಗೇ ಇದೆ. ನಾನು ಯೂಸ್ ಮಾಡ್ತೇನೆ, 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಮತ್ತು ಈ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಹೆಂಗೆ ಬೈ ಮಾಡೋದು ಅಂತ. ಅಲ್ಲಿ ಹೋಗಿ ನೀವು ಬೈ ಮಾಡ್ಕೋಬೋದು.